ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲ ಹಾಕ್ಸ್ಕೊಂಡು ದೇವಸ್ಥಾನ ಜಗಳೂರಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ದೇವರ ಇದೆಯಲ್ಲ ಗೈಸ್, ಇವಾಗ ಮೆಟ್ಲು ಹತ್ಕೊಂಡು ಹೋಗ್ಬೋದು, ನೀವು ಗಾಡಿಯಲ್ಲೂ ಹೋಗ್ಬೋದು. ರೆಡಿ ನೋಡಿದೀನಿ ನಾನು, ಇಲ್ಲೇ ಇರೋದು ನೋಡಿ, ಇಲ್ಲೇ ರಂಗಸ್ವಾಮಿ ಬಂದಿರೋದು. ಆ ಕಡೆ ಮೆಟ್ಲು ಹತ್ಕೊಂಡು ಬಂದಿದೆ, ಮೆಟ್ಲು ಇಳ್ಕೊಂಡೆ ಹೋಗ್ತಾ ಇದ್ದೀನಿ. ಹಳ್ಳಿಯಲ್ಲೇ ಒಂದು ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಪಾಂಡವರು ಬಂದು ಪೂಜೆ ಮಾಡೋಗಿದ್ರಂತ. ಅಲ್ಲಿ ಕಟ್ಟಿರುವಂತಹ ದಳವಾಯಿ ಅವರು ಕಟ್ಟಿರುವ ಇನ್ನೊಂದು ಲಾಗ್ ಬರುತ್ತೆ, ಅಲ್ಲಿವರೆಗೂ ಕಾಯ್ತಾ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ, ನಮ್ಮ ರಂಗಸ್ವಾಮಿ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಬರೋಬ್ಬರೇ ವಿಶೇಷಗಳಿದ್ದಾವೆ. ನೀವು ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಕೊನೆ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಪೆಟ್ರೋಲ್ ಹಾಕ್ಸ್ಕೊಂಡು ಇದೀವಿ ನೋಡಿ. ದೇವಸ್ಥಾನದ ಹತ್ರ ಇದೇ ರಂಗಸ್ವಾಮಿ ದೇವಸ್ಥಾನ. ಜಗಳೂರಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಇದು ಗೈಸ್, ಹಂಗೆ ನಾವು ಹೋಗ್ಬೇಕಾದ್ರೆ ಒಂದು ಅಣ್ಣನ ಕೇಳಿದೆ ನಾನು, ಇಲ್ಲೇನಣ್ಣ ಇಷ್ಟೊಂದು ವಿಶೇಷ ಅಂತ. ಅವರಿದ್ದು ಅಪ್ಪ ಇಲ್ಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ, ಯಾಕಂದರೆ ಭಾಳ ಹಳೆಯ ಕಾಲದಿಂದನೂ ಇದೆ ಇದು. ಅದಕ್ಕೋಸ್ಕರ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ ಅಂತ ಹೇಳಿದ್ರು. ಕೇಳಿಸ್ಕೊಳ್ಳಿ ಗೈಸ್. ದೇವರ ಇದೆಯಲ್ಲ ಅವು. ಹಾಂ, ಮತ್ತು ಆ ಕಡೆ ಇನ್ನೂ 2 ದೇವ್ರು ಇದಾವೆ ಅಣ್ಣ. ಆಂಜನೇಯ ಸ್ವಾಮಿ. ಹಾಂ, ಇದು ಲಕ್ಷ್ಮಿ. ಅದು ಇದು ಚದುರ್ಚೌಡಿ ಅಂತ. ಅದು ದೇವರು ಜಾತ್ರೆಗೆ ಬಂದು ಇಲ್ಲೇ ಕುಂದ್ರದು. ಹಾಂ, ರಂಗನಾಥ ಸ್ವಾಮಿ, ಆಂಜನೇಯ, ಗರುಡ, ಕಂಪ್ಲಿ ಮಾರಮ್ಮ ಇಲ್ಲಿ ಬಂದು ಕುಂದಿರ್ತಾವೆ ದೇವರು. ಓಕೆ, ವರ್ಷಕ್ಕೊಂದ್ಸಲ. ಇದು ಓಕಳಗುಂಡಿ ಇದಾ? ಹಾಂ. ಹಾಂ, ಅಲ್ಲಿ ಮೇಲೆ ಹಾಂ, ಚೋಳಪ್ಪ ಅಂತ ಐತೆ ಅಲ್ಲಿ. ಹಾಂ, ಚೋಳಪ್ಪ. ಅದರ ಮೇಲೆ ಹೋದ್ರೆ ನ್ಯಾಲ್ಗಿ ಕಲ್ಲು ಅಂತ ಐತಿ. ಹಾಂ, ಅದ್ರ ಮೇಲೆ ಹೋದ್ರೆ ಇದು ದೇವಸ್ಥಾನ, ರಂಗಸ್ವಾಮಿ ದೇವಸ್ಥಾನ. ರಂಗಸ್ವಾಮಿ ದೇವಸ್ಥಾನ, ಕಂಪ್ಲಿ ಮಾರಮ್ಮ ದೇವಸ್ಥಾನ, ಲಕ್ಷ್ಮಿ. ಇಲ್ಲ ಅಂತ ಎಲ್ಲ ಹೇಳ್ತೀನಿ, ಬನ್ನಿ ಗೈಸ್. ಇವಾಗ ಮೆಟ್ಲು ಹತ್ಕೊಂಡು ಹೋಗ್ಬೋದು, ನೀವು ಗಾಡಿಯಲ್ಲೂ ಹೋಗ್ಬೋದು. ಸೀದಾ ಗಾಡಿ ತಗೊಂಡು ಹೋಗ್ತಾ ಸೀದಾ ದೇವಸ್ಥಾನ ಹತ್ರ ನೋಡ್ತೀರಾ. ನಾನು ಮೆಟ್ಲು ಹತ್ಕೋಬೇಕು ಅಂತ ಹೇಳಿ ಬಂದಿರೋದು, ಅದಕ್ಕೆ ಮೆಟ್ಲು ಹತ್ತಾ ಇದ್ದೀನಿ. ಬನ್ನಿ ಗೈಸ್. ಎಷ್ಟು ಮೆಟ್ಲಿದಾವೆ ಅಂತಲೂ ಗೊತ್ತಿಲ್ಲ ನನಗೆ. ಯಾವಾಗೋ ಮೆಟ್ಲು ಹತ್ತಿದ್ದೀವಿ, ಬರೀ ಗಾಡಿಗೆ ಹೋಗ್ತಿದ್ದೀವಿ ನಾವು. ಇವಾಗ ಮೆಟ್ಲು ಹತ್ಕೊಂಡು ಹೋಗ್ತಿದ್ದೀನಿ. ಎಷ್ಟು ಮೆಟ್ಲಿದಾವೆ ಅಂತಲೂ ಗೊತ್ತಿಲ್ಲ. ಬನ್ನಿ, ನಿಮಗೂ ತೋರಿಸ್ತೀನಿ. ಅಲ್ಲಿ ಬಾವಿ ಇದೆ ನೋಡಿ, ಅಲ್ಲಿ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಬರ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಆ ಬಾವಿ ನೋಡಿ. ಗೋವಿಂದ, ಇಲ್ಲಿ ಮೊನ್ನೆ ಜಾತ್ರೆ ನಡೀತು ಗೈಸ್, ಅದಕ್ಕೋಸ್ಕರ ಇಷ್ಟೊಂದು ಗಬ್ಬಿದ್ದಿದೆ ಅಷ್ಟೇ. ಇದ್ದಿಲ್ಲ ಅಂದರೆ ಚೆನ್ನಾಗೇ ಇರ್ತಿತ್ತು ಗೈಸ್. ಇಲ್ಲೇನು ನೋಡ್ತಿರಲ್ಲ, ಒಣ್ಣೆ ಹೇಳ್ದಂಗೆ ಇದು ಲಕ್ಷ್ಮೀ ದೇವಸ್ಥಾನ, ಮತ್ತು ಈ ಕಡೆ ಇರೋದು ಆಂಜನೇಯ ದೇವಸ್ಥಾನ. ನೀವು ಈ ಕಡೆ ತಿರುಕೊಂಡಾಗ ಭೂತಪ್ಪ ದೇವರ ಅಂತ ಕಾಣುತ್ತೆ. ಈ ಕಡೆ ಗ್ರೀನ್ ಕಲರ್ ತೋರಿಸ್ತೀನಿ ನೋಡಿ, ಅದು ಭೂತಪ್ಪ ದೇವಸ್ಥಾನ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಗೈಸ್. ಇದು ಭೂತಪ್ಪ ದೇವಸ್ಥಾನ ಗೈಸ್. ಈ ಕಡೆ ಇರೋದು ಭೂತಪ್ಪನ ದೇವಸ್ಥಾನ ಅಂತ. ಬನ್ನಿ, ಇವಾಗ ಮೆಟ್ಲು ಹತ್ಕೊಂಡು ಹೋಗೋಣ. ಚಪ್ಪಲಿನ ಇಲ್ಲೇ ಸೈಡಿಗೆ ಬಿಟ್ಟು, ಈ ಕಡೆ ಸೈಡಿಗೆ ಚಪ್ಪಲಿನ ಬಿಟ್ಟು ಬರೇಕಾದಲ್ಲಿ ಮೆಟ್ಟಲನ್ನ ಹತ್ತೋಣ ಗಾಯ್ಸ್. ಬನ್ನಿ, ಲೆಟ್ಸ್ ಗೋ ಗಾಯ್ಸ್. ನೋಡಿ, ಫಸ್ಟ್ನೇ ಮೆಟ್ಲು. ಎಷ್ಟು ಮೆಟ್ಲಿದಾವಂತನೂ ಗೊತ್ತಿಲ್ಲ ಗಾಯ್ಸ್. ಯಾವಾಗೋ ಒಂದು 2-3 ವರ್ಷದ ಹಿಂದೆನೇ ಅಷ್ಟೇ ಹತ್ಕೊಂಡೋಗಿದ್ದು. ಇನ್ನು ಉಳಿದೆಲ್ಲ ನಾವು ಗಾಡಿಯಲ್ಲೇ ಹೋಗ್ತಿದ್ವಿ. ಅದಾದಮೇಲೆ ಇವಾಗಲೇ ಹತ್ತುತ್ತಿರೋದು ಮೆಟ್ಲು ನೋಡಿ. ಮೆಟ್ಲೇನು ಈಸಿಯಾಗಿ ಹತ್ಬಿಡ್ಬೋದು. ಇನ್ನೊಂದು ಏನಪ್ಪ ಅಂದರೆ ಕರಡಿ ಇದಾವೆ ಗಾಯ್ಸ್. ಇಲ್ಲಿ ಬರೀ ಕರಡಿ ಇದಾವಂತೆ. ಅವಾಗ ನಾವು ನಮ್ಮಂಬೆಲ್ಲ ಬರೋಕರೆ 2 ಸರಿ ಯಾರು ಕರಡಿ ನೋಡಿದ್ದೀನಿ ನಾನು ಇಲ್ಲೇ ಹುಡ್ದತ್ರ. ಐ ಥಿಂಕ್ ಇವಾಗ ಬರೋಲ್ಲ, ಚೆನ್ನಾಗಿದ್ರೆ ಬರೋಲ್ಲ ಅಂದ್ಕೊಂಡಿದ್ದೀನಿ. ಹೋಗ್ತಾ ಇದ್ದೀನಿ ನೋಡಿ ಗಾಯ್ಸ್. ಯಾವ ಥರ ಇದೆ ನೋಡಿ, ಫುಲ್ಲು ಇದಿಷ್ಟು. ನಾನು ಇಷ್ಟಕ್ಕೆ ಸುಸ್ತಾಗೋಯ್ತು, ಸ್ವಲ್ಪ ಸುಸ್ತಾಯಿತು. ಒಬ್ರೊಬ್ಬಕ್ಕೆ ಹತ್ತಿದ್ದೀನಲ್ಲ, ಅದಕ್ಕೆ ಬನ್ನಿ ಹೋಗೋಣಂತೆ ಗಾಯ್ಸ್. ರಂಗಸ್ವಾಮಿ ದೇವಸ್ಥಾನ. ಹಂಗೆ ಅಲ್ಲಿಂದ ಬಂದರೆ ಇದು ರಂಗಸ್ವಾಮಿ. ಇಲ್ಲಿ ಅವ್ರ ತಂಗಿ ದೇವರಿದಾರಂತೆ. ಇಲ್ಲಿ ಅಲ್ಲಿಗೂ ಹೋಗೋಣ ಬನ್ನಿ ಗೈಸ್. ಅಲ್ಲಿ ಕೇಳೋಣ ಅಂದರೆ ಬಂದರೆ ಅವ್ರ ತಂಗಿ, ಅವರ ತಂಗಿ ದೇವರು ಇಲ್ಲೇ ಇರೋದು ನೋಡಿ. ಕಂಪೆ ಮಾರಮ್ಮ ದೇವಿ ಅಂತ ಹೇಳಿ ಇಲ್ಲಿಗೆ ಬಂದುಬಿಟ್ರೆ ಇಲ್ಲೊಂದು ದೇವರಿದೆ. ಇಲ್ಲೊಂದು ಕೈ ಮುಕ್ಕೊಂಡು ನಾವು ಹೋಗೋಣಂತೆ. ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀನಿ. ಇವಾಗ ಬನ್ನಿ ಹೋಗೋಣ ಅಂತೆ, ವಾಪಸ್ ಹೋಗೋಣ ಅದೇ ದಾರಿಗೆ. ನಿಮಗೆ ಬೈಕ್ ಎಲ್ಲಿಂದ ಬರ್ತದೆ ಅಂತಲೂ ತೋರಿಸ್ತೀನಿ ಬನ್ನಿ. ಅಲ್ಲಿ ಸ್ವಾಮಿನೂ ಇಲ್ಲ ಹೇಳೋಣ ಅಂದರೆ, ಅಲ್ಲಿ ಯಾರೋ ಇನ್ಫಾರ್ಮೇಷನ್ ಕೊಡೋಕ್ಕೆ ಯಾರ್ಯಾರು ಇಲ್ಲ. ಅವರೆಲ್ಲ ಈಗ ಬಂದಿರೋರಂತೆ ಸ್ವಾಮಿಗಳು. ಅದಕ್ಕೋಸ್ಕರ ಅವ್ರ ಅಪ್ಪಾಜಿಯವರು ಇಲ್ಲ ಇಲ್ಲಿ ಕೇಳೋಕ್ಕೆ. ಇಲ್ಲಿಂದ ಬಂದರೆ ನಿಮಗೆ ಫುಲ್ಲು ಗಾಡಿ ಬರುತ್ತೆ ಮೇಲಕ್ಕೆ. ನಾನು ನಡ್ಕೊಂಬಂದಿರೋದು, ಗಾಡಿ ಪೆಟ್ರೋಲ್ ಇಲ್ಲ ಅಂಥೇಳಿ. ಇಲ್ಲಿಂದ ಬಂದರೆ ಸೀದಾ ಇಲ್ಲಿವರೆಗೂ ಗಾಡಿ ಬರುತ್ತೆ ನೋಡಿ.
ಅದಕ್ಕೆ ಗೈಸ್ ಹೋಗೋಣ ಅಂತ ಇವಾಗ ಮತ್ತೆ ವಾಪಸ್ ನಮ್ಮ ಜಗಳೂರು ದೇವರು ಇಲ್ಲೇ ರಂಗಸ್ವಾಮಿ ಬಂದಿರೋದು, ಆ ಕಡೆ ಅವ್ರ ತಂಗಿ ದೇವರು ಅಷ್ಟೇ ಇಲ್ಲೇ ಉದ್ಭವ ದೇವಿ ಆಗಿರೋದು. ಇವಾಗ ವಾಪಸ್ ಹೋಗ್ತಾ ಇದ್ದೀನಿ ನಮ್ಮ ಜಗಳೂರಿಗೆ. ನೋಡಿ ಗೈಸ್ ಮೆಟ್ಲು ಹತ್ಕೊಂಡು ಬಂದಿದ್ದೆ, ಮೆಟ್ಲು ಇಳ್ಕೊಂಡೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಜಗಳೂರಲ್ಲಿ ಯಾವ್ಯಾವ ಅವಾಗಿನ ಕಾಲದಲ್ಲಿ ಕಟ್ಸಿರೋ ದೇವಸ್ಥಾನ ಇದ್ದಾವೆ, ಇನ್ನು ಏನೇನಿದ್ದಾವೆ, ಇದೊಂದು ದೇವ್ರುಗಳಿದ್ದಾವೆ, ಫುಲ್ಲು ನಿಮಗೆ ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಸಿದ್ದನಹಳ್ಳಿಯಲ್ಲೇ ಒಂದು ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಪಾಂಡವರು ಬಂದು ಪೂಜೆ ಮಾಡೋಗಿದ್ರಂತೆ ಆ ದೇವಸ್ಥಾನದಲ್ಲಿ. ನಮ್ಮ ಅಜ್ಜಿ ಹೇಳ್ತಿದ್ರು, ಅದನ್ನು ವಿಡಿಯೋ ಮಾಡಿ ಹಾಕಪ್ಪ ಅಂತ. ಮತ್ತು ಇನ್ನೂ ಉಳಿದಿದ್ದಂದರೆ ನಮ್ಮೂರಲ್ಲಿ ಯಕ್ಷಗಾನ ಆಡ್ತಾರೆ, ಎಷ್ಟೊಂದು ಕಲಾವಿದರು ಇದ್ದಾರೆ ನಮ್ಮೂರಲ್ಲಿ, ಅವ್ರನ್ನೆಲ್ಲ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ದೊಡ್ಡ ಹೊಂಡ ಐತೆ ಅದು, ಇತಿಹಾಸಗಳು ದಳವಾಯಿ ಹೊಂಡ ಅಂತ ಅದು. ದಳವಾಯಿ ಹೊಂಡ, ಓಕೆ ಹೋಗುತ್ತೆ. ಅಲ್ಲಿ ದಾರಿ ಐತಿ ಹೋಗಕ್ಕೆ, ಹಾಂ ಬೇರೆ ಕಟ್ಟಿಕಾರಲ್ಲ, ಹಾಂ ಇದೊಂದು ದಾರಿ ಐತಿ, ಕಾಲ್ದಾರಿ, ಹಾಂ ಬೈಕಲ್ಲಿ ಹೋಗು. ಓಕೆ ಥ್ಯಾಂಕ್ಸ್ ಸರ್. ಓಕೆ ಇಲ್ಲಿ ಐತಿಹಾಸಿಕ ಒಂದಿದೆ ಅಂತೆ, ಅದನ್ನು ನೋಡ್ಕೊಂಬರೋಣ ಬನ್ನಿ ಗೈಸ್. ನೋಡಿ ನಮ್ಮ ಜಗಳೂರು ಸುತ್ತಮುತ್ತನೇ ಎಷ್ಟೊಂದಿದ್ದಾವೆ, ನೀವು ಯಾರು ನೋಡ್ಕೊಂಡಿಲ್ಲ ಬೇರೆ ಬೇರೆ ಊರಿಗೆಲ್ಲ ಹೋಗ್ತೀವಿ ನೋಡೋಕ್ಕೆ. ಫಸ್ಟು ಇಂಥವನ್ನೆಲ್ಲ ಕವರ್ ಮಾಡ್ಕೊತ ಹೋಗೋಣ ಅಂತ ನಾನು. ನೋಡಿ ಅಲ್ಲೊಂದು ಆ ಕಡೆ ಇದೆ ಅಂತ, ಅಲ್ಲಿ ರೋಡ್ ಇದೆ ಅಂತೆ, ಹಂಗೆ ಹೋಗೋಣ. ಏನು ಹೇಳಿದ್ರಲ್ಲ ದಳವಾಯಿ ಹೊಂಡ ಅಂತ ಹೇಳಿ, ಅದ್ರ ಬಗ್ಗೆ ನಾನು ಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ 17ನೇ ಶತಮಾನದಲ್ಲಿ ಕಟ್ಟಿರುವಂತಹ ದಳವಾಯಿ ಅವರು ಕಟ್ಟಿರುವಂಥ ಅದೊಂದು ಹೊಂಡ ಅಂತ ಹೇಳಿದ್ರು. ಅಲ್ಲಿ ನನಗೆ ಹೋಗೋಕೆ ಅಲೋ ಮಾಡಲಿಲ್ಲ, ಅದಕ್ಕೋಸ್ಕರ ನಾನು ಐ ಆಮ್ ರಿಯಲಿ ಸಾರಿ ಗೈಸ್, ಅದು ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನಾವು ಹೋದಾಗ ವೀಡಿಯೋ ಮಾಡಿ ಹಾಕ್ತೀನಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ಗೈಸ್. ಅತಿ ಶೀಘ್ರದಲ್ಲೇ ಇನ್ನೊಂದು ಲಾಗ್ ಬರುತ್ತೆ, ಅಲ್ಲಿವರೆಗೂ ಕಾಯ್ತಾ